ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಮ್ಮ ತೋಟದಲ್ಲಿ ಏನೇನಿದೆ ಅಂತ ನಾನು ನಿಮಗೆ ತೋರಿಸ್ತಾ ಬರ್ತೀನಿ. ಏನೇನು ನಾವು ತರಕಾರಿ ಬೆಳಿತೀವಿ. ಆಮೇಲೆ ನೋಡಿ, ನಿಮ್ಗೆ ಐ ಥಿಂಕ್ ಬ್ಯಾಕ್ ಗ್ರೌಂಡ್ ನೋಡ್ತಾ ನಿಮ್ಗೆ ಆಡಿ ಗೊತ್ತಾಗ್ತಾ ಇರುತ್ತೆ ನಾನು ಏನು ನಿಮ್ಗೆ ತೋರಿಸ್ತೀನಿ ಅಂತ. ಸೊ ನಾನು ನಿಮಗೆ ನಮ್ಮ ತೋಟದಲ್ಲಿ ಏನೇನು ಬೆಳಿತೀವಿ, ನಾವು ಏನು ದುಡ್ಡು ಕೊಟ್ಟು ಕೊಂಡ್ಕೊಳ್ಳಲ್ಲ ಅಂತ ಪ್ರತಿಯೊಂದು ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸೊ ಇವಾಗ ಫಸ್ಟ್ ನಿಮಗೆ ಬಾಳೆಕಾಯಿ ತೋರಿಸಿ. ನಿಮಗೆ ಕಾಣಿಸ್ತದೆ ಅನ್ಸುತ್ತೆ ಮೋಸ್ಟ್ಲಿ ಇದೆಲ್ಲ ಬಾಳೆಕಾಯಿ ಇದೆ. ನಮಗೆ ಬಾಳೆ ಎಲೆ ಆಗಲಿ ಅಥವಾ ಬಾಳೆ ಗೊನೆ ಆಗಲಿ, ಇಲ್ಲಿ ಅದು ನಿಮ್ಗೊಂದು ಬಾಳೆ ಗೊನೆನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಕಾಣಿಸ್ತದೆಯಾ ನಿಮ್ಗೆ? ಇಲ್ಲಿ ಕಾಣಿಸ್ತದೆಯಾ? ಸೊ ಇದನ್ನೇನಂತಾರೆ ಅಂದರೆ, ಇದು ಬಾಳೆ ಎಲೆದು ಹೂವು. ಅದು ಯಾವಾಗ ಫುಲ್ ಕಂಪ್ಲೀಟ್ ಆಗುತ್ತೆ ಅವಾಗ ನಾವು ಕಟ್ ಮಾಡ್ಕೊಂಡ್ಬಿಡೋದು. ಸೊ ಇವಾಗ ನನ್ನ ಮುಖ ತೋರಿಸು. ಸೊ ಇದು ಕಟ್ ಮಾಡ್ಕೊಂಡಿದ್ದು, ಇದನ್ನು ನಾವು ಕಟ್ ಮಾಡ್ಕೊಂಡಿದ್ದ ತಕ್ಷಣವೇ, ಸೊ ಈ ಮರ ಏನಿರುತ್ತೆ ಅಲ್ವಾ, ಈ ಮರ ಇಸ್ ವೇಸ್ಟ್ ಬೇಸಿಕ್ಲಿ. ಅದನ್ನ ನಾವು ಮಧ್ಯೆ ಕಟ್ ಮಾಡಿಬಿಡ್ತೀವಿ, ಆಮೇಲೆ ಇದು ಬರುತ್ತೆ. ಸೊ ಬಾಳೆ ಗಿಡದ ಇನ್ನೊಂದು ಗಸಗಸೆ ನೀವು ಕೇಳಿರ್ತೀರಾ, ಕರೆಕ್ಟ್ ಅಲ್ವಾ? ಸೊ ಗಸಗಸೆ ಮರ ತೋರಿಸ್ತೀನಿ. ಅಂದರೆ ಗಸಗಸೆ ಮರ ಒಂದು 2-3 ಇದೆ, ಬಟ್ ನಾನಿವಾಗ ನಿಮಗೆ ಒಂದು ಗಸಗಸೆ ಮರ ತೋರಿಸ್ತೀನಿ ಬನ್ನಿ. ಕಟ್ ಮಾಡಿ. ಸೊ ಇದೆ ನಮ್ಮ ಗಸಗಸೆ ಮರ ರೈಟ್ ನಾವು ನೋಡಿ. ಸೊ ಹಣ್ಣೇನು ಬಿಟ್ಟಿಲ್ಲ, ಬಟ್ ಬಿಡುತ್ತೆ. ಇದು ಗಸಗಸೆ. ಐ ಥಿಂಕ್ ನೀವು ರೋಡಲ್ಲಿ ತುಂಬ ನೋಡಿರ್ತೀರಾ, ಯಾವುದು ಸಿಟಿಯಲ್ಲಿ ರೋಡಲ್ಲಿ ನೋಡ್ತಾ ಇರ್ತೀರ ಗಸಗಸೆ ಮರ. ಸೊ ಇದೇ ಆ ಗಸಗಸೆ ಮರ. ಐ ಥಿಂಕ್ ಹಳ್ಳಿಯಲ್ಲಿ ಹುಟ್ಟಿದವ್ರಿಗೆ ಮಾತ್ರ ಅನಿಸುತ್ತೆ ಗೊತ್ತಿರ್ತೀವಿ. ಸೊ ಇವಾಗ ಇದೆಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಈ ತೋಟ ಎಲ್ಲ ಆ್ಯಕ್ಚುಲಿ ನಮ್ಮ ಡ್ಯಾಡಿದು, ನಂದಲ್ಲ. ಈ ತೋಟ ಈ ಹುಲ್ ಬಂದ್ಬಿಟ್ಟು ನಾವು ಹಸಿರು ಹಾಕ್ತೀವಿ. ಅಲ್ಲೆಲ್ಲ ಇರೋದು ಪೊಟೇಟೊ. ಇವಾಗ ಕೆಲಸ ಎಲ್ಲ ನಡೀತಿದೆ, ಕಾಣಿಸ್ತಾ ಇದೆಯಲ್ಲ ನಿಮಗೆ? ಸೊ ಆ ಕೆಲಸ ಎಲ್ಲ ಏನೋ ನಡೀತಾ ಇದೆ. ಸೊ ಇವಾಗ ಬನ್ನಿ ಹಲಸಿನ ಮರ ತೋರಿಸ್ತೀನಿ ಬನ್ನಿ. ಇವಾಗ ನಾವು ಬಂದಿದ್ರಿ ಇನ್ನೊಂದು ಭಾಗಕ್ಕೆ ಆಫ್ ತೋಟ. ನಮ್ಮದು ಹಲಸಿನ ಮರ ತೋರಿಸ್ತೀನಿ ಬನ್ನಿ. ಇದೆ ನಮ್ಮ ಹಲಸಿನ ಮರ. ಹಲಸಿನ ಮರ ನಾವು ಕಾಣಿಸ್ತದೆ ಅನ್ಸುತ್ತೆ ನೋಡಿ. ಅದೇ ನೀವೆಲ್ಲ 50 ರೂಪಾಯಿಗೆ 10 ಪೀಸ್ ತೊಗೊತೀರಾ. ಇಲ್ಲಿ ನಾವು ಎಂಟೈರ್ ಹಲಸಿನಕಾಯಿನ ಐ ಥಿಂಕ್ 100 ರೂಪಾಯೋ 120 ರೂಪಾಯಿಗೋ ಕೊಡ್ತೀವಿ. ಇದೇ ನಮ್ಮ ಹಲಸಿನ ಮರ. ಸೊ ಒಂದು ಹೇಳ್ತಾರೆ ಹಲಸಿನ ಮರನ ವಯಸ್ಸಾಗಿರೋರು ಉಣ್ಬಾರ್ದು ಅಂತ, ಸಾರಿ ಯಂಗಾಗಿರೋರು ಉಣ್ಬಾರ್ದು ಅಂತ. ಯಾಕಂದರೆ ಹಲಸಿನ ಮರ ಏನಾದರೂ ವಯಸ್ಸಲ್ಲಿ ನಮ್ಮಂಥವ್ರು ಯಂಗಾಗಿರೋರು ಉಣಿದ್ರೆ, ಅಂದರೆ ಗಿಡ ನೆಟ್ಟರೆ, ಇದು ಬೆಳೆದು ಈ ಥರ ಕಾಯಿ ಬಿಡಿಸೋದಕ್ಕೆ ಅವ್ರು ತೀರ್ಕೊಂಡ್ಬಿಡ್ತಾರೆ ಅಂತ. ಸೊ ನಮ್ಮೂರಲ್ಲಿ ನಾವು ಏನು ಮಾಡ್ತೀವಿ ಅಂದರೆ, ನಾವು ವಯಸ್ಸಾಗಿರೋ ಅಜ್ಜಿ, ಅವ್ನಿಗೆ 70 ವರ್ಷ 75 ವರ್ಷ ಇರ್ತಿಲ್ಲ, ಆ ಅಜ್ಜಿರ ಹತ್ರನೇ ನಾವು ಈ ಮರನ ಬೆಳೆಸೋದು. ಎಷ್ಟು ದೊಡ್ಡ ಮರ ಅಲ್ಲ ಇದು! ಇವಾಗ ಸಪೋಟ ಮರದ ಹತ್ರ ನಾವು ಬಂದಿರೋದು. ಇವಾಗ ನೀವೆಲ್ಲ ಸಪೋಟಾಗೆ 100 ರೂಪಾಯೋ 120 ರೂಪಾಯಿನೋ ಕೊಡ್ತೀರಾ ನೋಡಿ. ಇವಾಗ ಈ ಮರದಲ್ಲಿ ಐ ಥಿಂಕ್ ಈ ಮರದಲ್ಲಿ ಒಂದು 2 ಮರ ಇರ್ಬೋದೇನೋ. ಮರ ತುಂಬ ಸಪೋಟಾನೇ ಇವೆ ನೋಡಿ, ಎಷ್ಟು ಸಪೋಟ ಬಿಟ್ಟಿವೆ, ಬಟ್ ಇನ್ನೂ ಯಾವುದೂ ಹಣ್ಣಾಗಿಲ್ಲ. ಸೊ ಈ ಸಪೋಟ ನಮಗೆ ಬೇಸಿಕ್ಲಿ ಫ್ರೀ. ಅಂದರೆ 2 ಇವೆ, ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟಾಗತ್ತೆ. ಇದು ಗ್ರೇಪ್ಸ್ ನೋಡಿ. ಗ್ರೇಪ್ಸ್ ಹಂಗೆ ತೋರಿಸ್ಬಿಡೋ ಹಂಗು, ನಾನು ತೋರಿಸು. ಸೊ ಗ್ರೇಪ್ಸ್ ಏನಾದರೆ ಇವಾಗ ಕಟ್ಟಿಂಗ್ ಹಾಕಿದ್ದಾರೆ, ಇನ್ನೂ ಬೆಳಿಬೇಕು. ಬೆಳೆದಾಗ ಮತ್ತೊಮ್ಮೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಇಷ್ಟು ನೀಟಾಗಿ ಚೆನ್ನಾಗಿಟ್ಟಿದ್ವಿ. ಸೊ ನಿಮಗಿಲ್ಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಆಲೋವೆರಾ ಇದೆ, ನಂತರ ಪುದೀನ, ಬೇಜಾನ್ ಪುದೀನ ಇದೆ. ಇದು ನಿಮಗೆ ಗೊತ್ತಿರುತ್ತೆ, ಕನಕಾಂಬರ. ಇದು ಕನಕಾಂಬರ, ಎಲ್ಲ ಕನಕಾಂಬರ ಇದೆ. ರೋಸು, ಇದು ಆ್ಯಕ್ಚುಲಿ ನಮ್ಮ ಗಾರ್ಡನ್ ಅಲ್ಲ, ಇದು ನಮ್ಮ ಆಂಟಿ ಗಾರ್ಡನ್ ಇದು. ಆಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಈ ಫ್ಲವರ್ ನೋಡಿ. ಇದೊಂದು, ಮತ್ತು ಇದು ಚೀಪೆಕಾಯಿ ಗಿಡ ಇದೆ. ನಂತರ ಇದು ಈ ಕಲರ್ ಫ್ಲವರ್, ಅಲ್ಲಿ ಇದು ಇದೆ, ಕೆಂಪು ಕಲರ್ ದಾಸವಾಳ, ಆಮೇಲೆ ಮಲ್ಲಿಗೆ. ಸೊ ದಿಸ್ ಇಸ್ ಇಟ್. ನೀವೇ ನೋಡಿದ್ರಲ್ಲ. ಸೊ ಇದೆಲ್ಲ ಮುಗೀತು. ಇವಾಗ ನಾನು ಅಲ್ಲಿ ಪುದೀನ ಆ ಮನೇಲಿ ಕಿತ್ಕೊಂಡ್ಬಂದು, ನಾನು ನಮ್ಮ ಮನೆಯಲ್ಲಿ ಒಂದು ಅಲ್ಯೂಮಿನಿಯಂ ಪಾತ್ರೆ ಇತ್ತು, ಆ ಪಾತ್ರೆಯಲ್ಲಿ ಇವಾಗ ನಾನು ಪುದೀನ ಗಿಡನ ನೆಡ್ತಾಯಿದ್ದೀನಿ. ಸೊ ನಿಮಗೆ ಈ ಥರ ಇನ್ನೂ ವೀಡಿಯೋಸ್ ಬೇಕಾದರೆ ಕಾಮೆಂಟ್ ಮಾಡಿ. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ.
ಸೊ ಈ ಥರ ನೀವು ಮಾಡಿದಾಗ ನನಗೂ ಒಂದು ಪ್ರೋತ್ಸಾಹ ಸಿಗುತ್ತೆ, ಓಕೆ ಜನ ನೋಡ್ತಾ ಇದ್ದಾರೆ, ನನ್ನಿಂದ ಒಂಚೂರು ಹೆಲ್ಪ್ ಆಗ್ತದೆ ಅಂತ. ಬೇರೆ ವಿಡಿಯೋಸ್ ಕೂಡ ನೋಡಿ ನನ್ನ ಚಾನಲಲ್ಲಿ ನಾನು ಆ್ಯಲೋವಿರಾ ಬಗ್ಗೆ ಹಾಕಿದ್ದೀನಿ, ಮತ್ತು ಬೇರೆ ಸ್ಕಿನ್ ಕೇರ್ ರೂಟೀನ್ಸ್ ಬಗ್ಗೆ ಎಲ್ಲ ಹಾಕಿದ್ದೀನಿ, ನೋಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ.